ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಸಹಚರರಿಂದ ಹತ್ಯೆಗೊಳಪಟ್ಟಂತಹ ರೇಣುಕಾಸ್ವಾಮಿ ಸಾಚಾ ಅಲ್ಲ. ಅದೇ ಅಕೌಂಟ್ ಇಂದ ಪವಿತ್ರ ಗೌಡ ಅವ್ರಿಗೂ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು, ಫೋಟೋಸ್ಗಳನ್ನ ಕಳಿಸ್ತಾ ಇದ್ರು, ಪಿಕ್ಚರ್ಸ್ ಗಳನ್ನ ಕಳಿಸ್ತಾ ಇದ್ರು, ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಿದ್ರು. ಮೆಸೇಜ್ಗಳು ತುಂಬಾ ಕೆಟ್ಟದಾಗಿರ್ತಕ್ಕಂಥ ಮೆಸೇಜ್ಗಳು ಬರ್ತಾ ಇತ್ತು. ಹೀಗಂದಾಕ್ಷಣ ಓ ದರ್ಶನ್ ಏನ್ ಸಾಚಾನಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಸಹಚರರಿಂದ ಹತ್ಯೆಗೊಳಪಟ್ಟಂತಹ ರೇಣುಕಾಸ್ವಾಮಿ ಸಾಚಾ ಅಲ್ಲ. ಹೀಗಂದಾಕ್ಷಣ ಓ ದರ್ಶನ್ ಏನ್ ಸಾಚಾನಾ? ಏನ್ರಿ ನೀವು ಪ್ರಭಾವಿ ಅನ್ನೋ ಕಾರಣಕ್ಕೆ ದರ್ಶನ್ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಿದ್ದೀರಾ? ಪಾಪ ಅಮಾಯಕ ಜೀವ ಬಲಿಯಾಗಿದೆ. ಸೊ ಅವ್ರ ಕುಟುಂಬಕ್ಕೆ ಯಾರು ಹೊಣೆ? ರೇಣುಕಾಸ್ವಾಮಿ ಒಂದ್ ಜೀವಕ್ ಬೆಲೆ ಇಲ್ವಾ? ಅವ್ರ ಕೊಲೆ ಆಗಿದೆ, ಅವ್ರ ಇಡೀ ಕುಟುಂಬ ಕಣ್ಣೀರಾಗ್ತಾ ಇದೆ. ಅದನ್ನ ನೀವು ಅವ್ರ ಪರವಾಗಿ ನಿಲ್ಲೋದ್ ಬಿಟ್ಬಿಟ್ಟು ದರ್ಶನ್ ರೇಣುಕಾಸ್ವಾಮಿ ಸಾಚಾ ಅಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಹಿಸ್ಕೊಂಡು ಮಾತನಾಡ್ತಿದ್ದೀರಿ ಈಗಂತ ಕಮೆಂಟ್ ಮಾಡೋರು ಇದ್ದಾರೆ. ಬಟ್ ರೇಣುಕಾಸ್ವಾಮಿ ಸಾಚಾ ಅಲ್ಲ ಅನ್ನುವಂತ ವಿಚಾರ ನಮ್ಮ ಪ್ರಶ್ನೆ ಅಲ್ಲ, ಮತ್ತೆ ದರ್ಶನ್ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವೂ ನಮ್ಮದಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಜನ ನಟಿಮಣಿಯರು ಖುದ್ದಾಗಿ ತಾವೇ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಲೈವ್ ಬರೋದ್ರ ಮೂಲಕ ತಮಗೆ ರೇಣುಕಾಸ್ವಾಮಿ ಅವರ ಅಕೌಂಟ್ ಇಂದ, ಅಂದ್ರೆ ಅದು ರೇಣುಕಾಸ್ವಾಮಿ ಅವರೇ ಯೂಸ್ ಮಾಡ್ತಿದ್ರು ಅಥವಾ ಫೇಕ್ ಅಕೌಂಟ್ ಗಳಿಂದ ಬರ್ತಾ ಇತ್ತೋ ಗೊತ್ತಿಲ್ಲ, ಬಟ್ ಅಶ್ಲೀಲ ಮೆಸೇಜ್ಗಳು ತುಂಬಾ ಕೆಟ್ಟದಾಗಿರ್ತಕ್ಕಂಥ ಮೆಸೇಜ್ಗಳು ಬರ್ತಾ ಇತ್ತು. ವಿಡಿಯೋಸ್ಗಳನ್ನ ಕಳಿಸೋದ್ರು, ಪಿಕ್ಚರ್ಸ್ ಗಳನ್ನ ಕಳಿಸ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನ ತುಂಬಾ ಧೈರ್ಯ ಮಾಡಿ ಎಲ್ಲರೂ ಹೇಳ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಏನೇನ್ ಹೇಳ್ಕೊಳ್ತಿದ್ದಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು, ವಿಡಿಯೋಸ್ ಕಳಿಸ್ತಾ ಇದ್ರು, ಪಿಕ್ಚರ್ಸ್ ಕಳಿಸ್ತಾ ಇದ್ರು ರೇಣುಕಾಸ್ವಾಮಿ ಅನ್ನೋ ಕಾರಣಕ್ಕೆ ಅವರನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ ಅಲ್ಲಿ ಕೂಡ ಹಾಕಿ ಅವರಿಗೆ ಚಿತ್ರ ಹಿಂಸೆ ಮಾಡಿ ಸಾಯಿಸಿದ್ರು ಅನ್ನೋ ಆರೋಪದ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 19 ಜನ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. 14 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಸದ್ಯ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳೆಲ್ಲರೂ ಜೈಲಲ್ಲಿ ಇದ್ದಾರೆ. ಇದೀಗ ದರ್ಶನ್ ಅವರು ಇನ್ನು ಕಸ್ಟಡಿಯಲ್ಲಿ ಇರುವಂತೆ, ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಖಾಸಗಿ ಪತ್ರಿಕೆಯಲ್ಲಿ ಒಂದು ವರದಿಯಾಗಿತ್ತು. ಏನಂತಂದ್ರೆ ಇಬ್ರು ನಟಿಮಣಿಯರಿಗೆ, ಪವಿತ್ರ ಗೌಡ ಮಾತ್ರ ಅಲ್ಲ ಇನ್ನಿಬ್ರು ನಟಿಮಣಿಯರಿಗೆ ಈ ಗೌತಮ್ KS 1990 ಅನ್ನುವಂತ ಒಂದು ಅಕೌಂಟ್ ನಿಂದ ತುಂಬಾ ಕೆಟ್ಟದಾಗಿ ಮೆಸೇಜ್ಗಳು ಬರ್ತಾ ಇತ್ತು. ಫೋಟೋಸ್ಗಳನ್ನ ಕಳಿಸ್ತಾ ಇದ್ರು, ಪಿಕ್ಚರ್ಸ್ ಗಳನ್ನ ಕಳಿಸ್ತಾ ಇದ್ರು, ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇದ್ರು. ಹೀಗಾಗಿ ನಮಗೆ ಲೈಂಗಿಕ ಕಿರುಕುಳ, ಅಂದ್ರೆ ಆನ್ಲೈನ್ ರೇಪ್ ಇದು. ಈ ಫೋಟೋಸು ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು, ಪಿಕ್ಚರ್ಸ್ ಕಳಿಸೋದ್ರಿಂದ ತುಂಬಾ ಮಾನಸಿಕವಾಗಿ ನೊಂದಂತ ಇಬ್ರು ಕಿರುತೆರೆ ನಾಯಕರು, ಅವರ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಖಾಸಗಿ ಪತ್ರಿಕೆ. ಹೀಗಾಗಿ ಆ ಗೌಪ್ಯತೆಯನ್ನ ನಾವು ಕೂಡ ಕಾಪಾಡ್ಕೊಳ್ತೀವಿ. ಆ ಇಬ್ರು ನಟಿಮಣಿಯರು ಇನ್ಮೇಲೆ ನಮ್ಗೆ ಸಾಧ್ಯನೇ ಇಲ್ಲ ಈ ಒಂದು ಮೆಸೇಜ್ ನ, ಈ ಒಂದು ವಿಡಿಯೋಸ್ ಪಿಕ್ಚರ್ಸ್ ನ ಕಳಿಸೋದನ್ನ, ಟಾರ್ಚರ್ ನಮ್ಗೆ ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಸವೇಶ್ವರ ಪೊಲೀಸ್ ಠಾಣೆಗೆ ಹೋಗಿ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಬಟ್ ಆ ಠಾಣೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೆ ಅದನ್ನ ಅಲ್ಲೇ ಮುಚ್ಚಾಕುವಂತ ಕೆಲಸವನ್ನ ಮಾಡಿರ್ತಾರಂತೆ. ಇದು ಮಾರ್ಚ್ ಅಲ್ಲಿ ನಡೆದಿದ್ದು. ಅವತ್ತು ಆ ಇಬ್ಬರು ನಟಿಮಣಿಯರಿಗೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಕೆಟ್ಟದಾಗ ಮೆಸೇಜ್ ಮಾಡೋದು, ಅವ್ರ ರೀಲ್ಸ್ ಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಫೋಟೋಸ್ ಕಳ್ಸೋದು, ನ್ಯೂ ಪಿಕ್ಚರ್ಸ್ ಕಳ್ಸೋದು, ವಿಡಿಯೋಸ್ ಕಳ್ಸೋದು ಮಾಡ್ತಾ ಇದ್ದಿದ್ದು ಗೌತಮ್ KS 1990 ಅನ್ನುವಂತ ಒಂದು ಅಕೌಂಟ್ ಇಂದ. ಅದೇ ಅಕೌಂಟ್ ಇಂದ ಪವಿತ್ರ ಗೌಡ ಅವ್ರಿಗೂ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು. ಆ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಂತವ್ರು ಬೇರೆ ಯಾರು ಅಲ್ಲ, ರೇಣುಕಾಸ್ವಾಮಿ ಅನ್ನುವಂತ ಒಂದು ಮಾತಿದೆ. ಇದು ಸದ್ಯ ತನಿಖೆ ನಡೀತಾ ಇದೆ. ರೇಣುಕಾಸ್ವಾಮಿ ಎಷ್ಟು ಅಕೌಂಟ್ ಗಳನ್ನ ಯೂಸ್ ಮಾಡ್ತಾ ಇದ್ರು, ಗೌತಮ್ KS 1990 ಅನ್ನುವಂತ ಅಕೌಂಟ್ ಅನ್ನ ಕೂಡ ಎಷ್ಟು ದಿನದಿಂದ ರೇಣುಕಾಸ್ವಾಮಿ ಬಳಸ್ತಾ ಇದ್ರು, ಅಥವಾ ರೇಣುಕಾಸ್ವಾಮಿಯನ್ನ ತಗ್ಲಾಕ್ಸೋದಕ್ಕೆ ಬೇರೆ ಯಾರಾದ್ರೂ ಬಳಸ್ತಾ ಇದ್ರ, ಅಥವಾ ಖುದ್ದಾಗಿ ರೇಣುಕಾಸ್ವಾಮಿನೇ ಇಂತ ಒಂದು ಅಕೌಂಟ್ ಗಳನ್ನ ಬಳಸ್ಕೊಂಡು ತುಂಬಾ ಜನರಿಗೆ ಮೆಸೇಜ್ ಮಾಡಿ ಅವ್ರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಿದ್ರ ಗೊತ್ತಿಲ್ಲ. ಬಟ್ ಆ ಇಬ್ರು ನಟಿಯರಿಗಂತೂ ಕೊಟ್ಟಿದಾರಂತೆ ಗೌತಮ್ KS 1990 ಅಂತ. ಸೊ ಹೀಗಾಗಿ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಎಲ್ಲ ನಟಿಮಣಿಯರು ಸರ್ವೇ ಸಾಮಾನ್ಯವಾಗಿ ಕೆಲವು ನಟಿಮಣಿಯರು ತಮ್ಮ ಇನ್ಸ್ಟಾ ಪೇಜ್ ಅನ್ನ ಚೆಕ್ ಮಾಡುವಂತ ಕೆಲಸ ಮಾಡಿದ್ರು. ಗೌತಮ್ KS 1990 ಅನ್ನುವಂತ ಅಕೌಂಟ್ ಇಂದ ತಮ್ಗೆ ಯಾವ್ದಾದ್ರು ಕೆಟ್ಟದಾಗ ಕಮೆಂಟ್ ಬಂದಿದ್ಯಾ, ಕೆಟ್ಟದಾಗಿ ವಿಡಿಯೋಸ್ ಕಳ್ಸಿದ್ರಾ, ಪಿಕ್ಚರ್ಸ್ ಕಳ್ಸಿದ್ರ, ಯಾವತ್ತೋ ಕಳ್ಸಿರೋದ್ ನೆನಪಿರುತ್ತಲ್ವಾ, ತಮ್ಮ ಅಕೌಂಟ್ ಈ ತರದೊಂದು ಪಿಕ್ಚರ್ಸ್ ಬಂದಿತ್ತು, ನ್ಯೂಡ್ ಪಿಕ್ಚರ್ಸ್, ಈ ತರ ವಿಡಿಯೋಸ್ಗಳು ಬಂದಿತ್ತು ಅಂತ ಹೇಳ್ಬಿಟ್ಟು ತೆಗೆದು ನೋಡಿದಾಗ ಬಿಗ್ ಬಾಸ್ ಸ್ಪರ್ಧಿ ಮತ್ತು ಬಾಡಿ ಬಿಲ್ಡರ್ ಆಗಿರ್ತಕ್ಕಂಥ ಚಿತ್ರಾಲ್ ರಂಗಸ್ವಾಮಿಗೂ ಕೂಡ ಗೌತಮ್ KS 1990 ಅನ್ನುವಂತ ಅಕೌಂಟ್ ನಿಂದ ಪಿಕ್ಚರ್ಸ್ ಗಳು ಬರ್ತಾ ಇದ್ದಿದ್ದು, ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ರಿಂದ ಇವ್ನು ಯಾವನ ಹುಚ್ಚ ಅಂತ ಹೇಳ್ಬಿಟ್ಟು ಅಕೌಂಟ್ ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಅವತ್ತು ಅವ್ರ ಸ್ಟೋರಿ ಕೂಡ ಶೇರ್ ಮಾಡಿರ್ಲಿಲ್ಲಂತೆ. ಎಷ್ಟು ಕೆಟ್ಟದಾಗ ಬಂದಿತ್ತು ಮೆಸೇಜ್ ಅಂತ ನಾನು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ನಿಮಗೆ ಅದನ್ನ ಕ್ಯಾಮ್ರಾ ಮುಂದೆ ನಾನು ಹೇಳಲ್ಲ ಅನ್ನುವಂತ ವಿಚಾರವನ್ನ ನಿನ್ನೆ ಅಷ್ಟೇ ಅವರು ಹೇಳ್ಕೊಂಡಿದ್ರು. ಯಾವಾಗ ಚಿತ್ರಾಲ್ ರಂಗಸ್ವಾಮಿ ಪ್ರೆಸೆಂಟ್ ಸಿನಾರಿಯೋ ಬಗ್ಗೆ ಹೇಳ್ಕೊಂಡು ಈ ಗೌತಮ್ KS 1990 ಅನ್ನುವಂತ ಅಕೌಂಟ್ ಅನ್ನ ರೇಣುಕಾಸ್ವಾಮಿ ಯೂಸ್ ಮಾಡ್ತಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ.
ಬಟ್ ಆ ಇಬ್ರು ಕಿರುತೆರೆ ನಟಿಯರಿಗೂ ಇದೇ ಅಕೌಂಟ್ ನಿಂದ ಕಮೆಂಟ್ಗಳು ಹೋಗ್ತಾ ಇದ್ವು, ವಿಡಿಯೋಸ್ಗಳು ಹೋಗ್ತಾ ಇದ್ವು, ನನಗೂ ಈ ತರ ಬಂದಿದೆ ಅಂತ ಅವ್ರು ತುಂಬಾ ಧೈರ್ಯ ಮಾಡಿ, ಅವರು ತುಂಬಾ ಎದೆಗಾರಿಕೆ ಇರುವಂತ ನಟಿ. ಸೊ ಹಾಗಾಗಿ ಕ್ಯಾಮ್ರಾ ಮುಂದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು. ಚಿತ್ರಾಲ್ ರಂಗಸ್ವಾಮಿ ಯಾವಾಗ ತಮಗಾದಂತ ಒಂದು ಅನುಭವ ಅಂದ್ರೆ ಕೆಟ್ಟದಾಗ ಕಮೆಂಟ್ ಬಂದಂತ ಅನುಭವನ ಹಂಚ್ಕೊಂಡ್ರು, ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಕೂಡ ನನಗೂ ಈಗ ಅಕೌಂಟ್ ನಿಂದ ಕಮೆಂಟ್ ಬಂದಿತ್ತು ನೋಡ್ರಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ಅವರು ಪ್ರೂವ್ ಮಾಡಿದ್ರು. ಒಂದಿಷ್ಟು ಪಿಕ್ಚರ್ಸ್ ಗಳನ್ನ ಹಂಚ್ಕೊಂಡ್ರು. ಜೊತೆಗೆ ಯೂಟ್ಯೂಬ್ ನಲ್ಲಿ ಒಂದು ಲೈವ್ ಬಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನುವಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಸೋನು ಶ್ರೀನಿವಾಸ್ ಗೌಡ. ಸೊ ಹಾಗಾಗಿ ಅಭಿಮಾನಿಯಾಗಿಯೇ ಮಾತಾಡುವಂತ ಕೆಲಸ ಮಾಡಿದ್ದಾರೆ. ಸೊ ನನಗೆ ಈ ಗೌತಮ್ ಕೇಸ್ ಅನ್ನುವಂತ ಅಕೌಂಟ್ ನಿಂದ ನೋಡಿ ಈ ತರ ಕಮೆಂಟ್ ಎಲ್ಲ ಬಂದಿತ್ತು. ನಾನು ಅವತ್ತೇ ಬ್ಲಾಕ್ ಮಾಡಿದ್ದೆ. ಬಟ್ ಜನ ಕೂತ್ಕೊಂಡು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಇದನ್ನ ರೇಣುಕಾ ಸ್ವಾಮಿ ಕೆಟ್ಟದಾಗ ಮಾಡಿದ್ ಎಲ್ಲರೂ ಕೂಡ ಇವಾಗ ರೇಣುಕಾ ಸ್ವಾಮಿ ಪರವಾಗಿ ಎಲ್ರು ಕರುಣೆ ತೋರಿಸ್ತಾ ಇದಾರೆ, ಒಂದು ಅಮಾಯಕ ಜೀವ ಬಲಿಯಾಯ್ತು ಅಂತ. ಬಟ್ ಕೆಟ್ಟದಾಗ ಯಾಕೆ ಕಮೆಂಟ್ ಮಾಡ್ಬೇಕು? ಬೇರೆಯವ್ರ ಮನೆ ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಫೋಟೋಗಳನ್ನ ಅಶ್ಲೀಲ ವಿಡಿಯೋಸ್ಗಳನ್ನ ಯಾಕೆ ಕಳಿಸ್ಬೇಕು? ಕೆಟ್ಟದಾಗ ಮೆಸೇಜ್ ಏನಕ್ಕೆ ಮಾಡ್ಬೇಕು? ಅವ್ರ ಹಂಗ್ ಮಾಡಿದ್ರಿಂದಾನೇ ಅಲ್ವಾ ಈ ತರದೊಂದು ಕೃತ್ಯ ನಡೆದಿದ್ದು. ಅಷ್ಟಕ್ಕೂ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಅಷ್ಟಕ್ಕೆ ಅವರು ಎದುರಿಸಿ ಬೆದರಿಸಿ ಕಳಿಸೋಣ ಅನ್ನುವಂತ ಉದ್ದೇಶದಿಂದ ಕಳ್ಸ್ಕೊಂಡಿದ್ರ ಅಥವಾ ಅವ್ರ ಸಹಚರರು ಮಾಡಿದಂತ ಅನಾಚಾರನ ಇದು? ಸೊ ಅವರೆಲ್ಲ ಸೇರ್ಕೊಂಡು ಹೊಡೆದು ಸಾಯಿಸ್ಬಿಟ್ಟು ಕೊನೆಗೆ ದರ್ಶನ್ ಮೇಲೆ ಎತ್ತಾಕಿದ್ರ? ಇದು ಯಾವುದಕ್ಕೂ ಕೂಡ ಇನ್ನು ಉತ್ತರ ಸಿಕ್ಕಿಲ್ಲ. ತನಿಖೆಯ ಹಂತದಲ್ಲಿದೆ. ಸದ್ಯ ಆರೋಪಿ ಸ್ಥಾನದಲ್ಲಿ ಅವ್ರು ಜೈಲ್ಗೆ ಹೋಗಿದ್ದಾರೆ. ಆದ್ರೆ ಆಲ್ರೆಡಿ ದರ್ಶನ್ ಅವರನ್ನ ಕೊಲೆಗಾರ, ಕ್ರಿಮಿನಲ್ಲು, ಕೇಡಿ ಬೇರೆ ಬೇರೆ ವ್ಯಾಖ್ಯಾನ ಕೊಟ್ಬಿಟ್ಟು ಅವ್ರನ್ನ ಕೆಟ್ಟದಾಗ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ. ಸೊ ದರ್ಶನ್ ಅವರ ಒಳ್ಳೆತನಕ್ಕೆ ಬೆಲೆ ಇಲ್ಲ. ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಅವ್ ಯಾವ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ. ಅವ್ರ ಪರವಾಗಿ ಯಾರು ನಿಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಅಭಿಮಾನಿಯಾಗಿ ಬ್ಯಾಟಿಂಗ್ ಮಾಡುವಂತ ಕೆಲಸವನ್ನ ಸೋನು ಶ್ರೀನಿವಾಸ್ ಗೌಡ ಮಾಡ್ತಿದ್ದಾರೆ. ಬಟ್ ಆ ಇಬ್ರು ನಟಿಮಣಿಯರು ಚಿತ್ರಾಲ್ ರಂಗಸ್ವಾಮಿ ಮತ್ತೆ ಬರೀ ಸೋನು ಶ್ರೀನಿವಾಸ್ ಗೌಡ ಆಗಿದ್ರೆ ಬರೀ ನಟಿಮಣಿಯರಿಗೆ ಕೆಟ್ಟದಾಗ ಕಮೆಂಟ್ ಮಾಡಿದಾನೆ ಅಂತ ಅನ್ಕೋಬಹುದಾಗಿತ್ತು. ಬಟ್ ಸಾಮಾನ್ಯ ಮಹಿಳೆಯರಿಗೂ ಕೂಡ ಈತ ಕೆಟ್ಟದಾಗ ಮೆಸೇಜ್ ಮಾಡೋದು, ನ್ಯೂಡ್ ಪಿಕ್ಚರ್ಸ್ ಕಳ್ಸೋದು, ವಿಡಿಯೋ ಕಳ್ಸೋದು, ಬೇರೆ ಬೇರೆ ವರ್ಡ್ಸ್ ಇದೆ, ಏನೇನೇನೇನೋ ವಿಡಿಯೋಸ್ ಅನ್ನ ಶೇರ್ ಮಾಡಿದಾನೆ. ಸೊ ಅದಕ್ಕೆ ಯಾರು ನಟಿಮಣಿಯರಿಗೆ ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯ ಮಹಿಳೆಯರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಧೈರ್ಯವಾಗಿ ಹೇಳ್ಕೊಳ್ತಿದ್ದಾರೆ. ಈ ಗೌತಮ್ KS 1990 ಅನ್ನುವಂತ ಐಡಿಯಿಂದ ನಮಗೂ ಕೆಟ್ಟದಾಗ ಮೆಸೇಜ್ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ಇಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಇಷ್ಟೇ, ಈ ಗೌತಮ್ KS 1990 ಅನ್ನುವಂತ ಅಕೌಂಟ್ ಅನ್ನ ರೇಣುಕಾ ಸ್ವಾಮಿ ಎಷ್ಟು ದಿನದಿಂದ ಅಂದ್ರೆ ಆ ಅಕೌಂಟ್ ಆತನದ್ದಿನ ಎಷ್ಟು ದಿನದಿಂದ ಅಕೌಂಟ್ ನ ಯೂಸ್ ಮಾಡ್ತಿದ್ದ? ಚಿತ್ರಾಲ್ ರಂಗಸ್ವಾಮಿ, ಸೋನು ಶ್ರೀನಿವಾಸ್ ಗೌಡ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಸಾಮಾನ್ಯ ಮಹಿಳೆಯರನ್ನು ಕೂಡ ಟಾರ್ಗೆಟ್ ಮಾಡಿ ವಿಡಿಯೋಸ್ ಕಳಿಸೋದು, ಕೆಟ್ಟದಾಗಿ ಅವ್ರಿಗೆ ಒಂದು ಆನ್ಲೈನ್ ರೇಪ್ ತರ ಮಾಡೋದು, ಲೈಂಗಿಕ ಕಿರುಕುಳ ಕೊಡೋದು, ಇದು ಎಷ್ಟು ಮಟ್ಟಿಗೆ ಸರಿ? ರೇಣುಕಾ ಸ್ವಾಮಿ ಅವರ ತಾಯಿಯೂ ಒಂದು ಹೆಣ್ಣು, ಅವರ ಪತ್ನಿಯೂ ಒಂದು ಹೆಣ್ಣು, ಈಗ 5 ತಿಂಗಳ ಗರ್ಭಿಣಿ. ಆತ ಒಂದು ವೇಳೆ ಸಾಚ ಆಗಿದ್ರೆ ಬೇರೆಯವರ ಮನೆ ಅಂದ್ರೆ ಕಂಡವರ ಮನೆ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ಎಷ್ಟು ಸರಿ? ಕೆಟ್ಟದಾಗಿ ಫೋಟೋಸು ವಿಡಿಯೋಸ್ ಕಳ್ಸೋದು ಎಷ್ಟು ಸರಿ ಅನ್ನುವಂಥದ್ದು ಈ ನಟಿಮಣಿಯರು ಸೇರಿದಂತೆ ಸಾಮಾನ್ಯ ಮಹಿಳೆಯರ ಪ್ರಶ್ನೆ. ಒಂದು ವೇಳೆ ತನಿಖೆಯಲ್ಲಿ ಗೌತಮ್ KS 1990 ಅನ್ನುವಂತ ಅಕೌಂಟು ರೇಣುಕಾ ಸ್ವಾಮಿದೆ, ಆತ ತುಂಬಾ ಜನರಿಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ತನಿಖೆಯಲ್ಲಿ ಪ್ರೂವ್ ಆಗತ್ತಾ? ರೇಣುಕಾ ಸ್ವಾಮಿ ಸಾಚನ ಅಥವಾ ಒಳ್ಳೆ ವ್ಯಕ್ತಿನ? ಒಂದು ಅಮಾಯಕ ಜೀವ ಬಲಿಯಾಯ್ತು ಅಂತ ಕರುಣೆ ತೋರಿಸೋದು ಓಕೆ, ಬಟ್ ದರ್ಶನ್ ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕೆ ಆರೋಪಿ ಸ್ಥಾನದಲ್ಲಿದ್ರು ಕೂಡ ಕ್ರಿಮಿನಲ್ಲು, ಕೊಲೆಗಾರ, ಕೇಡಿ, ಇನ್ನು ಬೇರೆ ಬೇರೆ ವ್ಯಾಖ್ಯಾನವನ್ನ ಕೊಟ್ಟು ಸಮಾಜದ ದೃಷ್ಟಿಯಲ್ಲಿ ಆತ ದೊಡ್ಡ ಒಂದು ಪಾಪಿ ಅಥವಾ ಕೊಲೆಗಾರ ಅನ್ನುವಂತ ಬಿಂಬಿಸೋದು ಎಷ್ಟು ಸರಿ ಅನ್ನುವಂಥದ್ದು ಅಭಿಮಾನಿಗಳು ಮತ್ತೆ ಇವರೆಲ್ಲ ಅಂದ್ರೆ ಒಂದಿಷ್ಟು ಜನ ನಟಿಮಣಿಯರು ಪ್ರಶ್ನೆ ಮಾಡ್ತಿದ್ದಾರೆ. ನಾವ್ ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ರೇಣುಕಾ ಸ್ವಾಮಿಗೆ ಅವ್ರ ಕೊಲೆ ಆಗಿದೆ, ಅವ್ರ ಕುಟುಂಬಕ್ಕೆ ಆ ಒಂದು ಶಕ್ತಿ ಕೊಡ್ಲಿ ದೇವ್ರು ಭಗವಂತ. ಸೊ ಅದನ್ನ ಸಹಿಸ್ಕೊಳ್ಳಕ್ಕೆ, ಯಾಕಂದ್ರೆ ಒಬ್ಬನೇ ಮಗ ಅನ್ನುವಂತ ವಿಚಾರಕ್ಕೆ ರೇಣುಕಾ ಸ್ವಾಮಿ ಕುಟುಂಬದ ಪರವಾಗೂ ಈ ನಟಿಮಣಿಯರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಬಟ್ ಆದ್ರೆ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ಸತ್ಯ ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಬೇಕು. ಇದರಲ್ಲಿ ಯಾರೆಲ್ಲರ ಕೈವಾಡ ಇದೆ, ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಈ ಒಂದು ಕೊಲೆ ಪ್ರಕರಣದಲ್ಲಿ, ಯಾವ ಕಾರಣಕ್ಕಾಗಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಹೊಡೆದು ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ರು, ಕೊಲೆ ಮಾಡಿದವರ ಪೈಕಿ ದರ್ಶನ್ ಅವರ ಕೈಚಳಕ ಎಷ್ಟಿದೆ, ಇದೆಲ್ಲ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ಜಗತ್ತಿಗೆ ಸತ್ಯ ಯಾವುದು ಅನ್ನೋದು ಗೊತ್ತಾಗಬೇಕು ಅನ್ನುವಂಥದ್ದು ಮಾತಾಡ್ತಿದ್ದಾರೆ. ಏನಿದೆ ಗೌತಮ್ KS 1990 ಒಂದು ಅಕೌಂಟ್ ಏನಿದೆ, ಆ ಅಕೌಂಟ್ ಇಂದ ತುಂಬಾ ಜನರಿಗೆ ಮೆಸೇಜಸ್, ಅಶ್ಲೀಲ ಮೆಸೇಜಸ್ಗಳು, ವಿಡಿಯೋಸ್ಗಳು, ಫೋಟೋಸ್ಗಳು ಹೋಗಿರೋದಕ್ಕೆ ಸಾಕ್ಷಿ ಅಂತೂ ಸಿಕ್ಕಿದೆ. ಇದು ಸಿಕ್ಕ ಮೇಲೆ ನೀವೆಲ್ಲರೂ ಹೇಳ್ತೀರಾ ನಮ್ ಡಿವಾಸ್ ನ ಕೊಲೆಗಾರ, ಕೇಡಿ, ಆಮೇಲೆ ಕ್ರಿಮಿನಲ್ ಅಂತ ಬಿಂಬಿಸ್ತಾ ಇದೀರಾ. ಸೊ ನಮ್ಮ ಬಾಸು ಕೊಲೆಗಾರ ಅಲ್ಲ ಅಂತ ಡಿವಾಸ್ ಫ್ಯಾನ್ಸ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ. ಬಟ್ ತನಿಖೆ ಹಂತದಲ್ಲಿರೋದ್ರಿಂದ ನಾವ್ಯಾರು ಜಡ್ಜ್ಮೆಂಟ್ ಕೊಡೋದಕ್ಕೆ
ರೆಡಿ ಇಲ್ಲ, ಅದನ್ನ ನ್ಯಾಯ ದೇವತೆಯ ಅಂಗಳದಲ್ಲಿದೆ, ಅದು ಆ ನ್ಯಾಯ ದೇವತೆನೆ ನೋಡ್ಕೊಳ್ತಾರೆ. ರೇಣುಕಾಸ್ವಾಮಿ ಹಾಗಾದ್ರೆ ಸಾಚನ, ಅವನು ದೊಡ್ಡ ಕಾಮುಕ ಅಂತ ಡಿವಾಸ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಅವನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಸೊ ತನಿಖೆ ಹಂತದಲ್ಲಿರೋದ್ರಿಂದ ಎಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳ್ತಾ, ಸೊ ಯಾರದ್ದು ತಪ್ಪು ಯಾರದ್ದು ಸರಿ, ಯಾರು ಸತ್ಯ ಯಾರು ಸುಳ್ಳು ಅನ್ನುವಂಥದ್ದನ್ನ ನ್ಯಾಯ ದೇವತೆಯೇ ಇಡೀ ಜಗತ್ತಿಗೆ ತೋರಿಸ್ತಾಳೆ ಅಂತ ನಂಬಿ ಆ ನ್ಯಾಯ ದೇವತೆಯ ಒಂದು ಸತ್ಯಕ್ಕಾಗಿ ಕಾಯೋಣ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.